ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಖಾಮಿನೈ, ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಸುಮಾರು 6 ದಿನ ಈ ಅಂತ್ಯ ಸಂಸ್ಕಾರ ನಡೆಯುತ್ತೆ. ನಿಮಗೆ ಗೊತ್ತಿದೆ, ಜುಲೈ 4ನೇ ತಾರೀಕಿನಿಂದ ಜುಲೈ 9ನೇ ತಾರೀಕಿನವರೆಗೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಖಾಮಿನೈ ಅವರನ್ನ ಅವರ ಹುಟ್ಟೂರಾದಂತಹ ಮಶರ್ ಅನ್ನುವಂತಹ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಅದಕ್ಕೂ ಮೊದಲು ತೆಹರಾನ್ನಲ್ಲಿ ಅವರ ಮೆರವಣಿಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವವರು, ಅಂತಿಮ ನಮನ ಸಲ್ಲಿಸುವವರು ಎಲ್ಲರೂ ಸಹ ಮಾಡ್ತಿರ್ತಾರೆ, ಬರ್ತಾರೆ, ಶ್ರದ್ಧಾಂಜಲಿನ ಸಲ್ಲಿಸ್ತಾರೆ. ಆದರೆ ಇಲ್ಲೊಂದು ವಿಶೇಷ ಇದೆ. ಏನು ಅಂದ್ರೆ 3,000 ಗುಂಡಿಗಳನ್ನ ತೆಗೆಯಲಾಗಿದೆ. ಯಾಕೆ ತೋಡಿದ್ದಾರೆ ಇಷ್ಟು ಗುಂಡಿಗಳು? ಅದರ ಹಿಂದಿರುವಂತಹ ಲೆಕ್ಕಾಚಾರ ಏನು? ಅದು ಯಾಕೆ ಮಾಡಿದ್ದಾರೆ ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಈ ಅಮೆರಿಕ ಇಸ್ರೇಲ್ ಅನ್ನುವಂತಹ ಕಮಂಗಿ ಕೋತಿಗಳಿದಾವಲ್ಲ, ಮಾನವೀಯತೆಗೆ ವಿರುದ್ಧವಾಗಿ ಬದುಕೋದೇ ತಮ್ಮ ಹಕ್ಕು ಅಂತ ಅನ್ಕೊಂಡಿರುವಂತಹ ಒಂದಷ್ಟು ನೀಚರು, ಕ್ರೂರಿಗಳು, ಅವರು ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ? ಯಾಕೆಂದ್ರೆ ಅಲ್ಲಿ 3 ಕೋಟಿ ಜನ ಒಂದೇ ಜಾಗದಲ್ಲಿ ಸೇರ್ತಿದ್ದಾರೆ. ಪ್ಲಸ್ ಇರಾನ್ನ ಪ್ರತಿಯೊಬ್ಬ ನಾಯಕನೂ ಅಲ್ಲಿರ್ತಾನೆ, ಎಕ್ಸೆಪ್ಟ್ ಫಾರ್ ಈಗಿನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಬಿಟ್ಟು ಎಲ್ಲರೂ ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ಲಿ. ಇದರ ಬೆನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ನೀಚ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾನೆ. ಈ ಕಡೆ ಇಸ್ರೇಲ್ ಒಂದಷ್ಟು ನೀಚ ಯೋಜನೆಗಳನ್ನ ಮಾಡ್ಕೊಳ್ತಾ ಇದೆ. ಅದನ್ನು ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಫೆಬ್ರವರಿ 28, 2026 ಅವತ್ತು ದಿಢೀರಂತ ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆಗಳ ನಡುವೆ ಇರಾನ್ ಮೇಲೆ ದಾಳಿ ನಡೆಸಿದ್ರು. ಮೊದಲ ದಾಳಿಯಲ್ಲೇ, ಮೊದಲ ಗಂಟೆಯಲ್ಲೇ ಆಗಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಮತ್ತು ಅವರ ಕುಟುಂಬ ಸದಸ್ಯರೆಲ್ಲರೂ ಸಹ ಸತ್ತು ಹೋದ್ರು. 5 ಜನ ಒಟ್ಟಿಗೆ ಸತ್ತು ಹೋದ್ರು, ಅವರ ಕುಟುಂಬದವರು ಮಾತ್ರ. ಮಿಕ್ಕಂತೆ 40ಕ್ಕೂ ಹೆಚ್ಚು ಸೇನಾಧಿಕಾರಿಗಳು, ಅಧಿಕಾರಿಗಳು, ಅಲ್ಲಿದ್ದಂತಹ ಸಿಬ್ಬಂದಿ, ಆ ಕಚೇರಿಯಲ್ಲಿ ಎಲ್ಲರೂ ಸಹ ಮರಣ ಹೊಂದಿದರು. ಈ 5 ಜನರಲ್ಲಿ 5 ಜನ ಏನು ಖಾಮಿನೈ ಅವರ ಕುಟುಂಬದವರು ಸತ್ತು ಹೋದ್ರಲ್ಲ, ಅದರಲ್ಲಿ 5 ವರ್ಷದ ಮೊಮ್ಮಗಳು ಸಹ ಸೇರಿದ್ದಾಳೆ. ಆಕೆಯ ಕಾಫಿನ್ ಇಟ್ಟಿದಾರಲ್ಲ, ಆಕೆಯ ಶವ ಪೆಟ್ಟಿಗೆ ಇಟ್ಟಿದಾರಲ್ಲ, ಅದು ಬಹಳಷ್ಟು ಜನರ ಕರುಳನ್ನ ಚುರ್ರನಿಸ್ತಾ ಇದೆ. 4 ದೊಡ್ಡ ದೊಡ್ಡ ಪೆಟ್ಟಿಗೆಗಳ ಜೊತೆಯಲ್ಲಿ ಒಂದು ಸಣ್ಣ ಪೆಟ್ಟಿಗೆ, ಪುಟ್ಟ ಪೆಟ್ಟಿಗೆ, ಅದರಲ್ಲಿ 5 ವರ್ಷದ ಮೊಮ್ಮಗಳು ಇದ್ದಾಳೆ. ಅದೇ ದಾಳಿಯಲ್ಲಿ ಈಗಿನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳು. ಅವರು ಈ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇಲ್ಲ. ಆಯತುಲ್ಲಾ ಅಲಿ ಖಾಮಿನೈ ಅವರ ಉಳಿದ 3 ಜನ ಮಕ್ಕಳು, ಗಂಡು ಮಕ್ಕಳು, ಅದರಲ್ಲಿ ಭಾಗಿಯಾಗಿದ್ದಾರೆ, ಓಪನ್ ಆಗಿ ಕಾಣಿಸ್ಕೊಂಡಿದ್ದಾರೆ, ವಿಡಿಯೋಗಳು ಬಂದಿದ್ದಾವೆ, ಫೋಟೋಸ್ ಬಂದಿದ್ದಾವೆ. ಬಟ್ ಈಗಿನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಮಾತ್ರ ಹೊರಗಡೆ ಬಂದಿಲ್ಲ. ಕಾರಣ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ಇರುವ ಜೀವಕ್ಕೆ ಇರುವಂತಹ ಅಪಾಯ. ಹಾಗಾದ್ರೆ ಮೊದಲಿಗೆ ಈ ಗುಂಡಿಗಳದ ವಿಚಾರ ಏನೋ ಹೇಳೋದಲ್ಲ, ಅದನ್ನು ಹೇಳಿಬಿಟ್ಟು ಆ ನಂತರ ಈ ಜೀವಕ್ಕೆ ಅಪಾಯ ಮತ್ತು ಇಸ್ರೇಲ್ ಏನು ಕಿತಾಪತಿಗೆ ಯೋಚನೆ ಮಾಡ್ತಿತ್ತು, ಮಾಡಿದೆ, ಅಥವಾ ಅಮೆರಿಕದ ಡೊನಾಲ್ಡ್ ಟ್ರಂಪ್ ನೀಚ ಹೇಳಿಕೆ ಏನು, ಅದನ್ನು ವಿವರಿಸ್ತೀನಿ. ಮೊದಲಿಗೆ ನಾನು ಹೇಳ್ದಂಗೆ 6 ದಿನ ಇದು ನಡೆಯುತ್ತೆ. 6 ದಿನಗಳ ನಂತರ ಖಾಮಿನೈ ಅವರನ್ನ ದಫನ್ ಮಾಡಲಾಗತ್ತೆ. ಗುಂಡಿಯಲ್ಲಿ ಅವರನ್ನ ಶಾಶ್ವತವಾಗಿ ಮಲಗಿಸ್ತಾರೆ. ಆದರೆ ಅದರ ಜೊತೆಗೆ ತೆಹರಾನ್ನ ಹೊರವಲಯದಲ್ಲಿ 3,000 ಗುಂಡಿಗಳನ್ನ ತೆಗೆದಿಟ್ಟಿದ್ದಾರೆ ಅಲ್ಲಿನ ಸ್ಥಳೀಯ ಆಡಳಿತ. ಯಾಕೆ ಅನ್ನೋದ್ರ ಬಗ್ಗೆ ಜರ್ಮನ್ ಪತ್ರಿಕೆಯೊಂದು ಒಂದಷ್ಟು ವಿವರಗಳನ್ನ ಬರ್ತಿದೆ. ಯಾಕೆ ಅಂತಂದ್ರೆ, ಈ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮ ಏನಿದೆ, 6 ದಿನಗಳ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮ, ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಥವಾ ಅಂತಿಮ ವಿದಾಯ ಹೇಳೋದಕ್ಕೆ ತನ್ನ ದೇಶದ ಸರ್ವೋಚ್ಚ ನಾಯಕನಾಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗೆ ಸುಮಾರು 3 ಕೋಟಿ ಜನ ತೆಹರಾನ್ ಬಂದು ಸೇರಿದ್ದಾರೆ. ರಸ್ತೆಗಳೆಲ್ಲ ಜನರಿಂದ ತುಂಬಿ ಹೋಗಿದ್ದಾವೆ. ಆ ಸಂದರ್ಭದಲ್ಲಿ ಒಂದಷ್ಟು ಜೀವಗಳು ಹೋಗುವ ಅಪಾಯ ಇದ್ದೇ ಇರುತ್ತೆ. 1 ಕಾಲ್ ತುಳಿತದ ಕಾರಣಕ್ಕೆ, 2 ಬಿಸಿಲು ಸಿಕ್ಕಾಪಟ್ಟೆ ಇದೆ, ಬಿಸಿಲಿನ ಕಾರಣಕ್ಕೆ, ಬೇರೆ ಯಾವುದಾದ್ರೂ ಕಾರಣಕ್ಕೆ ಜೀವ ಹೋಗುವ ಸಾಧ್ಯತೆಗಳಿದೆ, ಕಾಯಿಲೆಗಳಿಂದ, ಇನ್ನೇನೋ ಕಾರಣಗಳಿಂದ. ಸೊ ಅಂಥ ಸಂದರ್ಭಗಳಲ್ಲಿ ಯಾರಾದರೂ ಸತ್ತು ಹೋದ್ರೆ ತಕ್ಷಣ ಅವರನ್ನ ತಗೊಂಡು ಹೋಗಿ ಮಣ್ಣು ಮಾಡೋದಕ್ಕೆ, ಗುಂಡಿಯಲ್ಲಿ ಅವರನ್ನ ಮುಚ್ಚೋದಕ್ಕೆ ಅಂತ 3,000 ಗುಂಡಿಗಳನ್ನ ತೆಗೆದಿಟ್ಟಿದ್ದಾರೆ. 3 ಕೋಟಿ ಜನ ಸೇರಿದಾರಲ್ಲ, ಹಾಗಾಗಿ. ಬಿಸಿಲು ಎಷ್ಟಿದೆ ಅಂದ್ರೆ ತೆಹರಾನ್ನ ಬೀದಿಗಳಲ್ಲಿ ನೀರನ್ನ ಚಿಮ್ತಾ ಇದ್ದಾರೆ, ಪೈಪಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ ನೀರು. ಆದರೂ ಸಹ ಜನ
ಒದ್ದಾಡ್ತಿದ್ದಾರೆ ಬಿಸಿಲಿಗೆ. ಆದರೆ ತನ್ನ ನಾಯಕನಿಗೆ ಅಂತಿಮ ವಿದಾಯ ಹೇಳೋದು ತನ್ನ ಕರ್ತವ್ಯ ಅನ್ನುವ ರೀತಿ 3 ಕೋಟಿ ಜನ ತೆಹರಾನ್ನ ರಸ್ತೆಗಳಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ರಸ್ತೆಯ ಉದ್ದಕ್ಕೂ ಸಹ ಅವರು ತಮ್ಮ ಅಂತಿಮ ವಿದಾಯವನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಆ ವಾಹನ ಏನಿದೆ, ಆ ಶವಪೆಟ್ಟಿಗೆಗಳನ್ನ ಹೊತ್ತಿರುವಂತಹ ವಾಹನ ಅದು ಗಂಟೆಗಟ್ಟಲೆ ಒಂದೇ ಕಡೆ ನಿಲ್ಲಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯತೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಅಷ್ಟು ಜನ ಸೇರ್ಬಿಟ್ಟಿದ್ದಾರೆ, ಅಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ, ಅಡ್ಡ ಬರ್ತಿದ್ದಾರೆ, ನಿಂತ್ಕೊಂಡು ನೋಡ್ತಿದ್ದಾರೆ. ಅಲ್ಲಿ ಮುಖಕ್ಕೆ ನೋಡೋದಕ್ಕೆ ಅವಕಾಶ ಇಲ್ಲ. ಆ ಬಾಕ್ಸಿಗೆನೆ ಅಂತಿಮ ನಮನವನ್ನ, ಅಂತಿಮ ಥ್ಯಾಂಕ್ಸ್ ಅನ್ನ ತನ್ನ ದೇಶಕ್ಕಾಗಿ ನೀವು ಪ್ರಾಣ ಕೊಟ್ಟಿದ್ದೀರಿ ಅಂತ ಅವರಿಗೆ ಧನ್ಯವಾದ ಅರ್ಪಿಸೋದಕ್ಕೆ ಆ ಜನ ಸೇರಿದ್ದಾರೆ. ಇಷ್ಟೆಲ್ಲ ಆಗ್ತಿರೋದ್ರಿಂದ ಅಲ್ಲಿ ಆಗಬಹುದಾದಂತಹ ಸಾವುಗಳಿಗಾಗಿ 3,000 ಗುಂಡಿಗಳನ್ನ ಹೆಚ್ಚುವರಿಯಾಗಿ ತೆಗೆದಿಟ್ಟಿದ್ದಾರೆ. 3,000 ಜನ ಸತ್ತೋಗ್ತಾರ ಅಂದ್ರೆ 3 ಕೋಟಿ ಜನ ಒಂದೇ ಪ್ರದೇಶಕ್ಕೆ ಬಂದು ಸೇರಿದಾಗ ಸಾಧ್ಯತೆ ಇರುತ್ತೆ ಅನ್ನೋದು ಇರಾನ್ ಅವರ ಲೆಕ್ಕಾಚಾರ. ಯಾಕೆಂದ್ರೆ ಈ ಹಿಂದಿನ ಘಟನೆಗಳಿಂದ ಅವರು ಪಾಠ ಕಲಿತಿದ್ದಾರೆ. ಯಾವಾಗ 2020 ರೀಸೆಂಟ್ ಒಂದು 6 ವರ್ಷಗಳ ಹಿಂದೆ ಇದೇ ಇಸ್ರೇಲ್ ಅನ್ನುವಂತಹ ಕ್ರೂರಿ IRGC ಒಬ್ಬ ಕಮಾಂಡರ್ ಆಗಿದ್ದಂತಹ ಖಾಸಿಂ ಸುಲೇಮಾನಿ ಅವರನ್ನ ಹತ್ಯೆ ಮಾಡಿತ್ತು. ಅವರ ಅಂತಿಮ ದರ್ಶನಕ್ಕೂ ಸಹ ಲಕ್ಷಾಂತರ ಜನ ಬಂದಿದ್ರು. ಆ ಸಂದರ್ಭದಲ್ಲಿ 56 ಜನ ಪ್ರಾಣ ಕಳ್ಕೊಂಡಿದ್ರು. 200ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ರು. ಇನ್ನು ಈ ಆಯತುಲ್ಲಾ ಅಲಿ ಖಾಮಿನೇಯಿ ಅವರು ಗಿಂತ ಮೊದಲು ಇರಾನ್ ಕ್ರಾಂತಿಯನ್ನ ಮಾಡಿ ಮೊದಲ ಬಾರಿಗೆ ಖಾಮಿನೇಯಿ ಅಥವಾ ಸರ್ವೋಚ್ಚ ನಾಯಕ ಆಗಿದ್ರಲ್ಲ, ಮೊದಲ ಸರ್ವೋಚ್ಚ ನಾಯಕ ಅವರು ಆಯತುಲ್ಲಾ ರೋಹತುಲ್ಲಾ ಅಲಿ ಖಾಮಿನೇಯಿ ಅವರಿದ್ರಲ್ಲ, ಅವರು ತೀರಿಕೊಂಡಾಗ ಸುಮಾರು 1 ಕೋಟಿ ಜನ ಬಂದಿದ್ರು. 1 ಕೋಟಿಯಲ್ಲಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ರು. ಬಿಸಿಲಿಗೆ, ಕಾಲ್ ತುಳಿತಕ್ಕೆ, ಕಾಯಿಲೆ, ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ, ಉಸಿರುಗಟ್ಟಿ ಏನೇನೋ ಆಗಿ. ಸೊ ಅದೆಲ್ಲವನ್ನೂ ಸಹ ಲೆಕ್ಕಕ್ಕೆ ತೆಗೆದುಕೊಂಡು ಈಗ 3,000 ಗುಂಡಿಗಳನ್ನ ತೆಗೆದು ಇರಾನ್ ಪಕ್ಕಕ್ಕೆ ಇಟ್ಟಿದೆ. ಬಳಸಬೇಕಾದ ಅನಿವಾರ್ಯತೆ ಬರುತ್ತೆ ಅನ್ನುವಂಥಕ್ಕಾಗಿ. ಸೊ ಇದು ಅಲ್ಲಿ ನಡೀತಾ ಇರುವಂತಹ ಈ 3,000 ಗುಂಡಿಗಳ ಕುರಿತಾಗಿ ಬಂದಿರುವ ಸುದ್ದಿ. ಇನ್ನು ಈ ಅಮೆರಿಕ ಮತ್ತು ಇಸ್ರೇಲ್ ಅನ್ನುವಂತಹ ನೀಚರಿದಾರಲ್ಲ, ಮಾನವೀಯತೆ ವಿರುದ್ಧ ಬದುಕೋದೇ ತಮ್ಮ ಬಾಳು ಅಂತ ಬದುಕ್ತಾ ಇರುವಂತಹ ನೀಚರು, ಅವರು ಇಬ್ಬರು ಕಡೆಯಿಂದಲೂ ಒಂದೊಂದಷ್ಟು ಬೆಳವಣಿಗೆ ಆಗಿದೆ. ಒಂದು, ಇಸ್ರೇಲ್ ಕೈ ಕೆರ್ಕೊಳ್ತಾ ಇದೆ. ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ. ಟಾಪ್ ಮೋಸ್ಟ್ ಲೀಡರ್ಗಳು ಕಣ್ಣೆದುರುಗಡೆ ಇದ್ದಾರೆ, ಉಡಾಯಿಸ್ಬಿಡ್ಬೇಕು. ಜನ ಎಷ್ಟಾದ್ರೂ ಸಾಯ್ಲಿ, ಮಕ್ಕಳು ಎಷ್ಟಾದ್ರೂ ಸಾಯ್ಲಿ, ಮಹಿಳೆಯರು ಎಷ್ಟಾದ್ರೂ ಸಾಯ್ಲಿ, ನಮಗೆ ಒಬ್ಬ ಬೇಕು ಅಂದ್ರೆ ಒಬ್ಬನ ಜೊತೆ 1000 ಜನ ಬೇಕಾದ್ರೆ ಕೊಂದು ಬಿಸಾಕ್ತೀವಿ. ಇದನ್ನೇ ಅವರು ಗಾಜಾದಲ್ಲಿ ಮಾಡಿತ್ತು. ಗಾಜಾದಲ್ಲಿ ಸಾವಿರಾರು ಮಕ್ಕಳನ್ನ ಅದೇ ರೀತಿ ಕೊಂದಿರುವಂತಹದ್ದು. 20,000 30,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಕೊಂದಿದ್ದಾರೆ ಅಂತ ಯುನೈಟೆಡ್ ನೇಷನ್ಸ್ ಅಲ್ಲಿ ವರದಿಗಳು ಬರ್ತವೆ. ಸೊ ಅದೇ ರೀತಿ ಅನ್ಕೊಳ್ತಿದೆ. ಬಟ್ ಅಮೆರಿಕ ಬಿಡ್ತಾ ಇಲ್ಲ. ಹುಷಾರ್, ಮತ್ತೆ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ನನ್ ಜೊತೆಗೆ ನಿಲ್ಲಲ್ಲ. ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಬೇಕು ಅಂದ್ರೆ ಇಸ್ರೇಲ್ ಅಮೆರಿಕ ಮಾತು ಕೇಳಬೇಕು ಅಂತ ಅಮೆರಿಕ ಗಟ್ಟಿಯಾಗಿ ಹೇಳ್ಬಿಟ್ಟಿದೆ. JD ವಿನ್ಸ್ ಅಮೆರಿಕದ ಉಪರಾಷ್ಟ್ರಪತಿ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ರಾಷ್ಟ್ರಪತಿ, ಇಬ್ರು ಹೇಳ್ಬಿಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ಗೆ. ನಮ್ಮ ಮಾತು ಮೀರಿ ಏನಾದರೂ ನಡ್ಕೊಂಡ್ರೆ ನಮ್ಮ ಸಪೋರ್ಟ್ ಕಳ್ಕೊಳ್ತೀರಿ. ನಿಮಗೆ ಸಪೋರ್ಟ್ ಕೊಡ್ತಾ ಇರುವಂತಹ ಏಕೈಕ ದೇಶ ನಮ್ಮದೇ, ನಾವಿರೋದಕ್ಕೆ ನೀವು ಬದುಕಿರೋದು ಅಂತ ಟ್ರಂಪ್ ಹೇಳ್ಬಿಟ್ರು. ಹಾಗಾಗಿ ಇಸ್ರೇಲು ಬಾಯಿ ಮುಚ್ಕೊಂಡಿದೆ. ಹಾಗಾದ್ರೆ ಅಮೆರಿಕ ಹಾಗೆ ಹೇಳಿದ ತಕ್ಷಣ ಅಮೆರಿಕ ಸಾಚನ ಅಂದ್ರೆ ಇಲ್ಲ. ಡೊನಾಲ್ಡ್ ಟ್ರಂಪ್ ಅದು ನಾಲಿಗೆ ಅಲ್ವಲ್ಲ, ಆ ನಾಲಿಗೆಯಿಂದಲೇ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನು ಅಂದ್ರೆ, ನಾವು ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಇರಾನ್ನ ಎಷ್ಟು ಜನರನ್ನ, ಅಷ್ಟು ನಾಯಕರನ್ನ ನಾಶ ಮಾಡಿ ಬಿಸಾಕ್ಬೋದು. ಬಟ್ ನಾವು ಮಾಡ್ತಿಲ್ಲ. ನೋಡಿ, ಕಣ್ಣೆದುರುಗಡೆನೆ ಇದ್ದಾರೆ. ನಾವು ಈಗ ಮನಸ್ಸು ಮಾಡಿದ್ರೆ ಒಂದೇ ಏಟಿಗೆ ಎಲ್ಲರೂ ಮುಗಿಸ್ಬಿಡ್ಬೋದು. ಆದ್ರೆ ನಾವು ಮಾಡ್ತಾ ಇಲ್ಲ, ಮಾಡಲ್ಲ. ನೋಡಿ ಏನು ಮಹಾನ್ ತ್ಯಾಗ. ಮಾಡಬಹುದು, ಬಟ್ ಮಾಡಲ್ಲ, ಮಾಡ್ತಾ ಇಲ್ಲ. ಮಹಾನ್ ತ್ಯಾಗ, ದಯಾಮಯಿ, ಏನ್ ಕರ್ಮನ. ಸೊ ಇದು ಅಮೆರಿಕ ಮತ್ತು ಇಸ್ರೇಲ್ ಅವರು ಮಾಡ್ತಿರುವಂತಹ ಕಿತಾಪತಿ. ಸೊ ಇಷ್ಟು ಇರಾನ್ ನಿಂದ ಬರ್ತಿರುವಂತಹ ಸುದ್ದಿ. ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಅಂತ್ಯ ಸಂಸ್ಕಾರದ ವೇಳೆ ಇಷ್ಟೆಲ್ಲವೂ ಸಹ ಬೆಳವಣಿಗೆಗಳು ಆಗ್ತಾ ಇದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.